ಓಂ ಶ್ರೀ ಕೃಷ್ಣ ಗೋವಿಂದ ನಾರಾಯಣ. ಓಂ ಶ್ರೀ ಕೃಷ್ಣ ಗೋವಿಂದ ನಾರಾಯಣ. ಇಲ್ಲಿ ನಮ್ಮಪ್ಪ ಪೂಜೆ ಮಾಡ್ತಿದ್ದಾರೆ. ತಗೊಳ್ರಿ, ತಗೊಳ್ರಿ. ಅಪ್ಪ ಪೂಜೆ ಆಯ್ತಾ? ಪೂಜೆ ಆಯ್ತು. ಹಾಯ್, ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ, ಎಲ್ಲರಿಗೂ ಭಾನುವಾರದ ಶುಭಾಶಯಗಳು. ಇವತ್ತು ಎಲ್ಲರಿಗೂ ರಜೆ ಇರುತ್ತೆ, ಮಕ್ಳಿಗೂ ರಜೆ ಇರುತ್ತೆ, ಡ್ಯೂಟಿಗೂ ರಜೆ ಇರುತ್ತೆ. ಆದರೆ ನಮ್ಮ ಹೆಂಡತಿಯರಿಗೆ ಮಾತ್ರ ಯಾವತ್ತೂ ರಜೆ ಇರೋದಿಲ್ಲ. ಅವರು ನಮಗೋಸ್ಕರ ತುಂಬಾ ಕಷ್ಟಪಡ್ತಾರೆ. 365 ಕೂಡ ಅವರು ಅಡುಗೆ ಮನೆ ಕೆಲಸ, ಮನೆ ಕೆಲಸ, ಕಸ ಹೊಡೆಯೋದು, ಬಟ್ಟೆ ತೊಳೆಯೋದು, ಇದರಲ್ಲೇ 365 ಕೆಲಸನೂ ಮಾಡ್ತಾನೆ ಇರ್ತಾರೆ. ಪಾಪ ಅವ್ರಿಗೆ ಒಂದು ದಿನವೂ ಕೂಡ ರಜೆ ಇರೋದಿಲ್ಲ. ಇವತ್ತು ಸಂಡೇ, ಇವತ್ತು ಎಲ್ಲ ಕೆಲಸ ಮಾಡಬೇಕು. ನಮಗಂತೂ ಎಲ್ಲರಿಗೂ ರಜಾ. ನಿನಗೆ ರಜಾ ಇದೆಯಾ? ರಜಾ ಇಲ್ಲ, ಅಡುಗೆ ಮನೆ ಕೆಲಸ ಮಾಡ್ತಾ ಇದೆಯಾ? ರಾತ್ರಿ ಏನಕ್ಕೆ ರಜಾ? ಮಲ್ಕೊಳ್ಳೋಕೆ ಮಾತ್ರ ರಜೆ ಇವ್ರಿಗೆ. ಹೊರಗಡೆ ಹೋದ್ರೇನು? ಹೊರಗಡೆ ಹೋದ್ರೆ ಅಲ್ಲಿನೂ ಇರ್ತೈತೆ. ಅದು ಇದು ತಗೊಳ್ಳೋದು ಮಾಡೋದೆಲ್ಲ ಇದ್ದೇ ಇರ್ತವೆ. ಅದು ರಜೆ ಅನ್ಸೋದಿಲ್ಲ. ರಜೆ ಅಂದರೆ ಏನು ಗೊತ್ತಾ, ನಮಗೆ ನನಗೂ ನಿನಗೂ ಯಾವ ರೀತಿ ಡ್ಯೂಟಿಗೆ ರಜೆ ಇರ್ತೈತಲ್ಲ, ನಿನಗೆ ಸ್ಕೂಲ್ ರಜೆ ಇರುತ್ತೆ, ನನಗೆ ಡ್ಯೂಟಿಗೆ ರಜೆ ಇರ್ತೈತಾ. ಆದರೆ ಇವರಿಗೆ ರಜೆನೇ ಇರೋದಿಲ್ಲ ಅಲ್ಲೇ. ನಮಗೆ 365 ದಿನ ಮಾಡ್ತಾನೆ ಇರಬೇಕು ಕೆಲಸ. ಅವಲಕ್ಕಿ ಬೋಂಡ. ನೆನ್ನೆ ಆಫೀಸಿಂದ ಬರೋವಾಗ ಗಾಡಿ ಪಂಚರ್ ಆಗಿಬಿಟ್ಟಿದೆ, ನನಗೆ ಗೊತ್ತೇ ಆಗಲಿಲ್ಲ. ಇವತ್ತು ಬೆಳಗ್ಗೆ ಎದ್ದು ಗಾಡಿ ತೆಗೆಯೋಕ್ಕೆ ನೋಡಿದರೆ ಪಂಚರ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಬೇಗನೆ ಹೋಗಿ ಅಲ್ಲೇ ಪಕ್ಕದಲ್ಲೇ ಇದ್ದಂಥ ಒಂದು ಪಂಚರ್ ಶಾಪ್ಗೆ ಹೋಗಿಬಿಟ್ಟು ಪಂಚರ್ ಹಾಕ್ಸ್ಕೊಂಡ್ಬಂದೆ. ಆದರೆ ಅದು ಪಂಚರ್ ಆಗಿದ್ದೆಲ್ಲ ಟ್ಯೂಬೆಲ್ಲ ಹೊರಟೋಗ್ಬಿಟ್ಟಿತ್ತು. ಪಂಚರ್ ಹಾಕ್ಸ್ಕೊಂಡ್ಬಂದೆ ಚಿಂಟು. ಅದು ಪಂಚರ್ ಆಗಿದ್ದಿಲ್ಲ, ಅದು ಟ್ಯೂಬ್ ಇದಾಗಿದೆ, ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದೆ. ಅದಕ್ಕೆ ನಾವು ಪಂಚರ್ ಅಂದ್ಕೊಂಡು ನಾವು ಹೋದರೆ ಅದು ಟ್ಯೂಬ್ ಇದಾಗ್ಬಿಟ್ಟಿದೆ ಕಣೆ. ಹಾಂ, ಹಾಕ್ಸ್ಕೊಂಬಂದೆ. 300 ರೂಪಾಯಿ ತಗೊಂಡ. 300 ರೂಪಾಯಿ ಆಯ್ತು ಅದು. ಚಿಟ್ಟ, ನಾನು ಬಿಟ್ಟು ತಿಂತಾ ಇದೀಯಾ? ಹಾಂ, ಹೌದಾ? ಏನು ಮಾಡ್ಯಾರ ನಿಮ್ಮಮ್ಮ? ಬೋಂಡ, ಅವಲಕ್ಕಿ. ಓ, ಸೂಪರ್. ಏನು ರೀ ಶ್ರೀಮತಿ ಅವರೇ? ಅವಲಕ್ಕಿ, ನಿಮಗೂ ಇಲ್ಲಿ ಬೋಂಡ ಹಾಕ್ಬೇಕೀಗ. ಇಟ್ಟಿದ್ದೀನಿ ಇಟ್ಟ. ನಮ್ಮಿಬ್ರದ್ದು ಬಾಕಿ. ಇನ್ನೊಂದು ಇದು ಬೋಂಡ ಮಾಡಿ ನೋಡೋಣ. ಅದೇ ಹೇಗೆ ಮಾಡ್ತೀರಾ ಅಂತ. ಇದೇನು ಸ್ಪೆಷಲ್ ಆಗಿ ಏನೋ ಮಾಡ್ತಿದ್ದೀರಾ? ಸಂಜೆಗೆ ಹಾಂ, ಸ್ನ್ಯಾಕ್ಸ್ ಮಾಡಿದೆ. ಹಾಂ, ಇದು ಯಾವ ಥರ ಸ್ನ್ಯಾಕ್ಸ್ ಇದು? ಓ, ಕುರ್ಕುರೆ ಟೈಪು. ಮನೆಯಲ್ಲೇ ಮಾಡೋದು. ಹಾಂ, ಮನೆಯಲ್ಲೇ ಮಾಡೋದು ಇದು. ಸಿಕ್ಕತ್ತಲ್ಲ ರೀ, ಖಾರ ಅದ್ರ ಜೊತೆ ಎಲ್ಲ ಸಿಕ್ಕುತ್ತೆ. ಹಾಂ ಹಾಂ ಹಾಂ, ಬೇಕ್ರಿ ಸಿಗೋದೇ ನಮ್ಮ ಮನೇಲಿ ಮಾಡೋದು. ಇದು ಒಳ್ಳೇದೇ ಬಿಡು ಅಲ್ವಾ? ಲೇಟ್ ಆಯ್ತು, ತಿಂತಿದ್ದೀನಿ ನೋಡ್ರಿ ಬೇಗ. ನಮ್ಮ ಶ್ರೀಮತಿಯವರು ಬೋಂಡ ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ ಅಂತ? ಹೇಗೆ ಮಾಡ್ತಾರಪ್ಪ, ಎಲ್ಲರೂ ಮಾಡ್ದಂಗೆ ನಾನು ಮಾಡ್ತೀನಿ. ಇವತ್ತು ಸಂಡೇ ಅಂತ ಹೇಳ್ಬಿಟ್ಟು ಬೋಂಡ ಮಾಡ್ತಾ ಇದ್ದಾರೆ. ಬೋಂಡ ಜೊತೆಗೆ ಅವಲಕ್ಕಿ ಜೊತೆಗೆ ಸಾಯಂಕಾಲ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಮಾಡಿದ್ದಾರೆ. ಹಾಂ, ಹಾಕ್ತೀನಿ. ನೋಡ್ಕೊಂಡು ಅವನಿಗೆ ಅವಲಕ್ಕಿ ಅಂತೆ ಹಾಕ್ತೀನಿ. ಅವಲಕ್ಕಿ ಬೇಕಾ? ಹಾಂ, ನೀನು ನನ್ನ ಬಿಟ್ಟು ತಿಂದಿದ್ದೇನಲ್ಲ. ನೀನು ಜೊತೆಗೆ ಅಲ್ಲ, ನೀನು ಜೊತೆಗೆ ತಿನ್ಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದ್ಸಲ ಹಾಕ್ಸ್ಕೊಂಡೆ ಈಗ. ಅಪ್ಪನ ಮೇಲೆ ತಿಂತೀನಿ, ಲೇಟ್ ಆಗತ್ತೀನಿ. ಸಣ್ಣದಾದ್ರೆ ತಿನ್ನೋಲ್ಲ ಅವಲಕ್ಕಿ. ಹೌದು, ಬಿಸಿ ತಿಂದ್ರೆ ಟೇಸ್ಟು. ಬೋಂಡ ಸೂಪರ್ ಆಗಿದೆ ನೋಡು. ಹಾಂ,
ಚೆನ್ನಾಗ ನೀವು ಸಂಡೇ ಅಂತ ಹೇಳ್ಬಿಟ್ಟು ಬಣ್ಣ ಚೆನ್ನಾಗಿ ಸಾಯಂಕಾಲ ಎಲ್ಲಿ ಹೋಗೋದು? ಎಲ್ಲೋಗಿದ್ದಾಳಪ್ಪ ನೋಡೋಣ ಅಂತ ಯೋಚನೆ ಮಾಡೋಣ. ಸುಮ್ಮನೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫಿಲಮ್ ಏನೋ ನೋಡ್ಕೊಂತ ರೆಸ್ಟ್ ಮಾಡ್ರೆ. ಮನುಷ್ಯ ಜನ್ಮ ಹುಟ್ಟಿದ ಮೇಲೆ ಯಾವತ್ತೂ ರೆಸ್ಟ್ ಅನ್ನೋದು ಇರಬಾರ್ದು. ಕೆಲಸ ಮಾಡ್ತಾನೇ ಇರಬೇಕು. ಕೆಲಸ ಮಾಡಿದಷ್ಟು ಆ ದೇವರು ಒಂದಲ್ಲ ಒಂದು ದಿನ ಫಲ ಕೊಡ್ತಾನೆ. ಹಂಗಂದ್ರೆ ನೀವು ಕೆಲಸ ಮಾಡ್ರಿ, ನಾವು ರೆಸ್ಟ್ ಮಾಡ್ತೀವಿ. ಇವತ್ತು ಸತ್ ಮೇಲೆ ಯಾವಾಗೂ ರೆಸ್ಟ್ ಮಾಡೋದೆ. ರಕ್ತ ಚಿನ್ನ ಅದು. ಸತ್ತ ಮೇಲೆ ಮನುಷ್ಯ ಯಾವಾಗ ಮಲ್ಕೊಂಡೇ ಇರ್ತಾನ ಅಲ್ವಾ? ಯಾವಾಗೂ ಎದ್ದೇಳೋದೇ ಇಲ್ಲ. ಡೈಲಿ ಇದಿರಲ್ಲ, ರೆಸ್ಟ್ ಇರಲ್ಲ. ನಮಗೇನೋ ಇನ್ನೊಂದು ಸ್ವಲ್ಪ ಹೊತ್ತೇನೋ ಒಂದು 10 ನಿಮಿಷ ರೆಸ್ಟ್ ಕುತ್ಕೊಂಡು ನಿಂತ್ಕೊಂಡು ಮಾಡ್ತೀವಿ. ನಿಮಗೆ ಆ ಥರ ಇರೋಲ್ಲ, ಅದಕ್ಕೆ ಹೇಳ್ದಪ್ಪ. ನೀವು ನಮಗೆ ರೆಸ್ಟ್ ಇರಲ್ಲ ಅಂತೀವಿ, ನಾವು ನಿಮಗೆ ರೆಸ್ಟ್ ಇರಲ್ಲ ಅಂತ ಹೇಳ್ತೀವಿ ಅಷ್ಟೇ. ಎಲ್ಲರೂ ಒಂದಿನ ಎಲ್ಲರೂ ಕೆಲಸ ಮಾಡ್ತಾನೆ ಇರೋದೆ. ಈಗ ಚಿಂಟು ಸ್ಕೂಲಿಗೆ ಹೋಗಿದ್ಮೇಲೆ ನಾನು ಕೆಲಸಕ್ಕೆ ಹೋಗಿದ್ಮೇಲೆ ನೀವು ಸ್ವಲ್ಪ ರೆಸ್ಟ್ ಆಗಿತ್ತು ತಾನೆ? ರೆಸ್ಟ್ ಅಂದರೆ ಬಟ್ಟೆ ಗಿಟ್ಟೆ ಎಲ್ಲ ಮಾಡ್ತಾನ. ಏನು ವಾಷಿಂಗ್ ಮಿಷಿನ್ ಆಯ್ತಾ? ಎಲ್ಲ ಕೈಯಲ್ಲಿ ಮಾಡೋದಲ್ಲ ನಮ್ಮ ಕೆಲಸ. ಕೈಯಲ್ಲಿ ಮಾಡಿದ್ರೇ ಆರೋಗ್ಯಗಳಿದ್ರು. ಹಾಗಾದ್ರೇನಿಲ್ಲ, ಮಷಿನ್ಗಳು ಮಾಡೋ ಕೆಲಸನ ಯಾವತ್ತು ನಾವು ಕೈಯಿಂದ ನಾವು ಯಾವತ್ತು ನಾವು ಕೈಯಿಂದ ಮಾಡ್ತೀವಲ್ಲ, ಆವಾಗ ಒಂದು ದೇಹಕ್ಕೆ ಒಂದು ವ್ಯಾಯಾಮ ಕೂಡ ಆಗುತ್ತೆ ಅಲ್ವಾ? ಮಷಿನ್ಗಳು ಯಾವಾಗ ಬರೋದಕ್ಕೆ ಸ್ಟಾರ್ಟ್ ಆಯ್ತೋ ಮನುಷ್ಯ ಅವತ್ತನೇ ಕೆಲ್ಸಕ್ಕೆ ಹೋಗೋದಿರ್ತಾರೆ. ಹೆಲ್ಪಿಗೆ ಬೇಕಲ್ಲ, ಬೇಕು, ಎಲ್ಲ ವಸ್ತುನೂ ಬೇಕು, ಎಲ್ಲದೂ ಅನಿವಾರ್ಯತೆ ಬೇಕೇ ಬೇಕಾಗುತ್ತೆ. ನಾವು ಮನೆ ಇರ್ತೀವಿ, ಮಾಡ್ತೀವಿ. ಅದು ಇದು ಮಾಡ್ಕೊತ ಏನೋ ಮಾಡ್ಕೊತ ಮಾಡ್ತೀವಿ. ಮನೇಲಿ ಏನೋ ಮಾಡೋದು ಕೆಲಸ ಅಂತಂದರೆ ಓಕೆ, ನಮ್ಮಂಗೆ ಹೊರಗೆ ಕೆಲಸ ಮಾಡೋರು. ಈ ಮಿಕ್ಸಿ ಬಂದಾಗಿದೆ ಇವಾಗ ಸ್ವಲ್ಪ ವರ್ಕು ತುಂಬ ಫಾಸ್ಟ್ ಆಗುತ್ತಲ್ಲ, ಆದರೆ ರುಚಿ ಬರಲ್ಲ ಕಣೆ. ಇವಾಗ ಅಷ್ಟೊಂದು ಚಟ್ನಿಯಲ್ಲಿ ಯಾವುದೇ ಒಂದು ರುಚಿನೇ ಬರಲ್ಲ. ಆವಾಗ ಹಿಂದಿನ ಕಾಲದಲ್ಲಿ ದುಂಡಿಯಲ್ಲಿ ತಿರುವಿ ಎಲ್ಲ ಇದು ಮಾಡ್ತಾಯಿದ್ರು, ಅದು ಒಂಥರ ರುಚಿ ಬರೋದು. ಅದು ಚಟ್ನಿ ಯಾವ್ಯಾವ ಒಂದು ವಸ್ತಾಗಲಿ ಅಲ್ವಾ? ಇವಾಗ ನಮ್ಮಮ್ಮ ಕೆಂಪು ಚಟ್ನಿ ಅಂತ ಮಾಡ್ತಾರೆ ನೋಡ್ರಿ, ಅದು ನಿಮಗೆ ಇಷ್ಟ ಅಲ್ಲ? ಹೌದು, ಚೆನ್ನಾಗಿರುತ್ತೆ ಅದು. ಅದರ ದುಂಡಿಯಲ್ಲೇ ತಿರುಗೋದು. ಎಲ್ಲದೂ ಬೇಕು ಕಣ್ರಿ, ಇವಾಗ ಅನಿವಾರ್ಯ. ಹೊರ ಕೆಲ್ಸಕ್ಕೆ ಹೋಗೋದು ಅಂದ್ರೆ ಫಾಸ್ಟ್ ಆಗಿರ್ತಲ್ಲ, ಬೇಕೇ ಬೇಕಾಗುತ್ತೆ. ದುನಿಯಾ ಎಷ್ಟು ಫಾಸ್ಟ್ ಆಗುತ್ತೋ ಮನುಷ್ಯನ ಕೂಡ ಅಷ್ಟೇ ಫಾಸ್ಟ್ ಆಗುತ್ತಲ್ಲ. ಅದಕ್ಕೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಹೊರ ಕೆಲ್ಸಕ್ಕೆ ಹೋಗೋದಿರ್ತಾರೆ, ಅವ್ರಿಗೆಲ್ಲ ಬೇಕಾಗ್ತದೆ, ಅನಿವಾರ್ಯ. ಆವಾಗೆಲ್ಲ ಹಿಂದಿನ ಕಾಲದಲ್ಲಿ ವಾಷಿಂಗ್ ಮಿಷಿನ್ ಕೂಡ ಇದರಲ್ಲಿ ಏನೂ ಇದ್ದಿಲ್ಲ ಕಣೆ. ಆದರೂ ಕೂಡ ಬಟ್ಟೆಗಳು ಕೂಡ ತುಂಬಾ ವಾಶ್ ಆಗ್ತದಲ್ಲ ಅಲ್ವಾ? ಈ ವಾಷಿಂಗ್ ಮಿಷಿನ್ ಬಂದರೂ ಕೂಡ ಅಷ್ಟೊಂದು ಬಟ್ಟೆಗಳು ವಾಸನೆ ಹಾಕಿದೆ ನಿಮಗೆ ಅಲ್ವಾ? ಹಂಗೆ ಹಾಕಿದ ಇನ್ನೂ ಬರೋದಿಲ್ಲ. ಒಂದು ಬೇಡ, ತಿನ್ನ ಸಾಕು. ಚಿಂಟ ಇನ್ನೇನು ಬೇಡ, ತಿನ್ನಾನ್ ಬಿಡ್ರಿ ಸಾಕು. ನಿಮ್ಗೆ ಎಷ್ಟು ತಿಂದ್ರು ತಿನ್ನು ಅನ್ನೋದು ಬಿಡಲ್ಲ ನೋಡೋನಿಗೆ. ನಂದು ಇವತ್ತು ಫಸ್ಟ್ ನಂದೇ. ಫಸ್ಟ್ ನಂದೇ. ನೀವು ಬುಡ ತಿನ್ನ, ನೀವು ಬಣ್ಣ ಹಾಕಲಿಲ್ಲ. ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಸಂಜೆ ಆಗಿದೆ, ಟೀ ಕೂಡ ರೆಡಿ ಆಗಿದೆ. ಶ್ರೀಮತಿ ಅವರೇ, ಬೆಳಗ್ಗೆ ನೀವೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಮಾಡಿದ್ರಲ್ಲ, ತೊಗೊಂಡ್ಬನ್ನಿ. ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ. ತೊಗೊಂಡ್ಬನ್ನಿ ಶ್ರೀಮತಿ ಅವರೇ ಸ್ನ್ಯಾಕ್ಸ್. ಸ್ವಲ್ಪ ನಿನ್ ತಿನ್ಲಿದ್ರೆ ಬೇಡ ಬಿಡು. ಟೀ ಕುಡಿ, ಏನಾಗಲ್ಲ. ಟೀ ಕುಡಿ. ಕುರುಮ್ 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 ಅಂತ ಸ್ವಲ್ಪ ಸಾಕು ಇಷ್ಟ. ಕಡಲೆಬೇಳೆ ಚೆನ್ನಾಗಿದೆ ನೋಡಲ್ಲ. ಜಲ್ತು ಕರಿಬೇವು, ಕಡಲೆಪುರಿ ಜೊತೆಗೆ ಚೆನ್ನಾಗಿರುತ್ತೆ. ಕುಡಿಯ ಚಿಂಟು.
ಶ್ರೀಮತಿ ಅವ್ರು ತಗೊಳ್ರಿ ನೀವು ಸ್ವಲ್ಪ. ಹ್ಞೂ ಚಾಯ್ ಪೇ ಚರ್ಚಾ ಅಂತ ಮಾಡ್ತಿದ್ರು ನರೇಂದ್ರ ಮೋದಿಯವರು ಫಸ್ಟು 2014ರಲ್ಲಿ ಚಾಯ್ ಪೇ ಚರ್ಚಾ ಅಂತ ಒಂದು ಅಭಿಯಾನ ಮಾಡಿದರು. ಅದು ಭಾರಿ ಕ್ಲಿಕ್ ಆಗಿತ್ತು. ಇವಾಗ ನಾವೇನು ಚರ್ಚೆ ಮಾಡೋದೀಗ? ಚಾಯ್ ಇದೆ, ಚರ್ಚೆ ಮಾಡೋದೇನು? ಚರ್ಚಾ ಚರ್ಚೆ ಏನಿಲ್ಲ, ಮಂಡಕ್ಕಿನ ಚರ್ಚೆ. ಮಂಡಕ್ಕಿ ಚಿಂಟು ಅದೇ ಇದು ನಿಮ್ಮದು ಆನ್ಯುವಲ್ ಡೇ ಯಾವಾಗ ಇರೋದು ಗೊತ್ತಿಲ್ಲ. ನೀವು ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಆಗಿಲ್ವಾ ಆನ್ಯುವಲ್ ಡೇ ಫಂಕ್ಷನ್ಗೆ? ಹಾಂ ಕುರುಮ್ ಅಂತ ಯಾವಾಗ ಸ್ಟಾರ್ಟ್ ಮಾಡ್ತಾರಂತೆ? ನಮ್ಗೇನು ಗೊತ್ತನಪ್ಪ, ನಾವೇ ಪ್ರಿನ್ಸಿಪಲ್. ಡೈಲಿ ಬರ್ಕಸಿಲ್ವಾ? ಚಿನ್ನ ಎಸಿಟ್ಟು ಯಾವಾಗ ಇರೋದು? ಹೇಳಿಲ್ಲ. ಫೆಬ್ರವರಿಗ ಇನ್ನೇನು ಬಂತಲ್ಲ ಈ ತಿಂಗಳು. ಫೆಬ್ರವರಿ, ಮಾರ್ಚ್ ನೆಕ್ಸ್ಟ್ ಮಂತ್ ಇರೋದು ಫೆಬ್ರವರಿ. ಅಂದರೆ ಎಸೆಟ್ಟುಗಿಂತ ಮುಂಚೆನೇ ಆನ್ಯುವಲ್ ಡೇ ಮಾಡಿ ಮುಗಿಸ್ಬಿಡ್ತಾರಲ್ಲ. ಬೇರೆ ಸ್ಕೂಲೆಲ್ಲ ಇದು ಆನ್ಯುವಲ್ ಡೇ ಎಲ್ಲ ಮಾಡಿದಾರಪ್ಪ. ಆಗಿದಾವ ಅದೇ ಹಾಂ ಆಗಿದಾವ. ಹೌದು, ಕಿರಣಕೇಂದ್ರ ಮುಗೀತು ಅನ್ಸುತ್ತೆ. ಜ್ಞಾನದೀಪ ಮುಗೀತು. ಬಿಡು ಸ್ಕೂಲ್ ಇಷ್ಟು ಬೇಗ ಕುಡ್ದ ಟೀನ? ಅದೇ ಬೊಬ್ಬಡಿಗೆ ಕೂತ್ಕೊಂಡ್ಬಿಟ್ಟಿಯಲ್ಲ. ಏನು ನಮ್ಮ ಚಿನ್ನ ಇದು ಚಿಂಟು ಟೀ ಕುಡ್ದಿದೆ ಅಂತ ಹೇಳ್ಬಿಟ್ಟು ನೀನು ಅದು ಹಿಡ್ಕೊಂಡಿದ್ಯಾ? ಚಿಕ್ಕವನಿದ್ದಾಗ ಬೆಳಿಗ್ಗೆ ಏನು ಚಳಿ ಗೊತ್ತಾ? ಎದ್ದೇಳಕ್ಕ ಅಷ್ಟು ಚಳಿ. ಆದರೂ ಎದ್ದೇಳ್ತೀರಲ್ಲ ಹೇಳ್ರಿ 4 ಗಂಟೆಗೆ. ಮುದ್ದಲ್ಲಿ ಸಮಾಧಾನ ಇಲ್ಲ. ಚಳಿ ಇರಲಿ ಏನೇ ಇರಲಿ ಇದು ಪಪ್ಪ ಎದ್ದೇಳ್ಬೇಡ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೇಳ್ತಿರ್ತೀನಿ, ಪಪ್ಪ ಎದ್ದೇಳ್ಬೇಡ 4 ಗಂಟೆ ಆಗಿದ್ರು ಕೂಡ ಅಟ್ಲೀಸ್ಟ್ ಒಂದು 5 ಗಂಟೆಗೆ ಎದ್ದಿರ್ತೀನಿ ನಾನು. ಕೊಡಿಲಿ ನಮ್ಮ ಚಿಂಟು 5 ಗಂಟೆಗೆ ಎದ್ಬಿಟ್ಟು ಓದ್ಕೊಂಡು ಅಷ್ಟು ಚೆನ್ನಾಗಿರ್ತೈತಿ. ಚಳಿ ಅಲ್ಲ ಪಾಪ ಮಾಡ್ಕೊಂಡಿರ್ತಾನೆ. 6ಕ್ಕೆ ಎದ್ದೇಳ್ತಾನೆ. ಆನ್ಯುವಲ್ ಡೇ ಯಾವಾಗಿರೋದು? ಜನವರಿಗ ಎಂಡ ಅಲ್ಲ, ಫೆಬ್ರವರಿಗ. ಅಣ್ಣ ಏನು ಕೇಳ್ತಾನೆ? ಅಣ್ಣ ಟೀ ಕುಡಿತದನ? ಮಂಕಿ ಮಂಕಿ ಮಂಕಿ. ನೀ ಸಣ್ಣ ಇದ್ದಾಗ ಚಿನ್ನು ಇದು ಹಿಡ್ಕೊಂಡು ಮಾಡ್ತಿದ್ದೆ. ಫೋಟೋಸ್ ಎಲ್ಲ ಇದಾವ ನೋಡಿ, ನೀನು ಹಿಡ್ಕೊಂಡು ಕುಂತ ಪಾಪು ಅಂತ ಇದು ಹಿಂಗೆ ಮಲ್ಮೆ ಮಾಡಿಸ್ಕೊಂಡು ಇರ್ತಿದ್ದೆ ನೋಡಿ. ಸಾಯಂಕಾಲ ಸಾಕು. ಟೀ ಜೊತೆಗೆ ಏನಾರ ಒಂದು ಸ್ನ್ಯಾಕ್ಸ್ ಇದ್ರೆ ಏನೋ ಒಂಥರ ಇದು ಚಳಿ ಸ್ಟಾರ್ಟ್ ಆಗ್ತದೆ, ಗಾಳಿ ಸಿಕ್ಕಾಟ ಬರ್ತಾ ಇದೆ. ಬಾಕ್ಲು ಹಾಕು ಪಪ್ಪ. ಹಾಕಿದ್ಯಾ? ಗಾಳಿ ಜಾಸ್ತಿ ಇದೆ. ಸೊಳ್ಳೆ ನುಗ್ತವೆ. ಚುಟಿ ಕೆರೆ ಮಾಡೋಣ. ಕೇರಮ್ ಕಿಂಗ ನೋಡಪ್ಪ ನೀನು ನಾನು ಸರಿ ಸೋಸ್ ನೋಡ. ಇಲ್ಲೇ ಕಾಯಿನ್ಸು. ಶ್ರೀಮತಿ ಅವ್ರಿಗೆ ನೀವು ಬರ್ತೀರಾ? ನಾವು ಯಾಕ್ರಿ? ಮಾಡೋಣ ತಗೊಳ್ರಿ, ಬರ್ತೀನಿ. ಕೇಳ ಮಾಡೋಣ. ಹಾಂ ಸರಿ, ಓಕೆ. ಯಾರ್ಯಾರನ್ನ ಸೋಲಿಸ್ತಾರೆ ನೋಡೋಣ. ಯಾರ್ಯಾರನ್ನ ಸೋಲಿಸ್ತಾರೆ ನೋಡೋಣ. ಸರಿ, ಓಕೆ. ನಮ್ಮ ಪಾಪು ನೋಡ್ರಿ ಸಾಯಂಕಾಲ ಸ್ನ್ಯಾಕ್ಸ್ ಹೊಳಿತದವೆ. ಅವು ಕೊತ್ತಂಬರಿ ಕಟ್ಬೇಕಿತ್ತು ಚಿನ್ನೆ. ಕೊತ್ತಂಬರಿ ಸೊಪ್ಪಿನ ಕಟ್ಟಿಲ್ವಾ ಅವ್ರಿಗೆ? ಓಯ್ ಚಿಚ್ಚು ಲವ್ ಬರ್ಡ್ಸ್. ಅಲ್ಲ ತಳ ಬರ್ಡ್ಸ್. ಏಯ್
ತಗೋದು ಚಿಂಟು ಕೇರಂ ಬೋರ್ಡ್ ರೆಡಿ ಮಾಡಬಿಟ್ಟಾ ಹಾಂ ಪೌಡ್ರ್ ಹಾಕೋ ಚಿಂಟು ಸ್ವಲ್ಪ ಇದಕ್ಕೆ ಮಿಷನ್ ಮೇಲೆ ಇವಾಗ ನೋಡು ಕೊಡ್ತೀನಿ ನಾನು ಹಾಕ್ತೀನಿ. ಪಾ ಸ್ವಾಮಿ ಕೊಡ ಕಾಯಿನ್ಸ್ ಕೊಡು ಚಿನ್ನ ಕ್ಲೀನಾಗಿ ಹಾಕೋ ಸಾಕು 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 ಯಪ್ಪ ಸ್ವಾಮಿ ಕೊಡಿ ವೈಟ್ ಕೊಡು ವೈಟ್ ಸಾಕು ಬಿಡಮ್ಮ. ನೋಡಿ ಎಲ್ಲರಲ್ಲಿ? ಓ ಒಳ್ಳೆ ಶಾಟಪ್ಪ ಅಯ್ಯೋ ಕಟ್ಬೇಕು. ಹೆಂಗ್ ಗಾಡಿ ರೆಡ್ ಹೊಡ್ಕೊಂಡ್ಬಿಟ್ಟಲ್ಲಮ್ಮ. ಸಿಕ್ತು ರೆಡ್ಡು ಬಿಡಲ್ಲ ನಾನು. ಕಟ್ಟಿದೀನಲ್ಲ ರೆಡ್ ಲಾಸ್ಟ್ ಇವಾಗ ಉಳ್ಕೊಂಡದು ಚಿಂಟು ಚಿಂಟು ನೀನೇ ವಿನ್ ಆಗಬೇಕು ನೋಡೋಣ ಚಿಂಟುನೇ ವಿನ್ ಆಗೋದು ನೀ ಟ್ರೈ ಮಾಡ ಬಿಟ್ಟ ಚಿಂಟು ರೆಡ್ ಬಿಡ ಲಾಸ್ಟ್ ಇದನ್ನ ಏನು ಅದ್ ನೋಡಿಬೇಕಲ್ಲ ಮಿಸ್ ಪೋಲು ಶ್ರೀಮತಿ ಅವರೇ ನಿಮ್ದು ಪೋಲ್ ಆಗಿದೆ ನೋಡಿ ಕಟ್ಟಿನ ಕಟ್ಟಿನ ಯಾರ್ಯಾರ ಹತ್ರ ಎಷ್ಟೆಷ್ಟಿದ್ದಾವೆ ಕಾಯಿನ್ಸು ಹೇಳಿ ನೋಡೋಣ 25 30 35 40 45 50 55 90 ನನಗೆ ಎರಡು ತಕೊಂಡೆ ಅನ್ಕೊಂಡೆ 60 70 80 90 100 ನಿನ್ನ ಹತ್ರ ಎಷ್ಟಿದೆ ಕಾಯಿನ್ಸು 10 20 30 40 50 60 70 80 90 ಅವನು 20 ತಕೊಂಡಿದ್ದಾನೆ 110 ನೋಡಿ ಹೆಂಗೆ ಎಸಿತಾನೆ ಕೊಡು ಚಿಂಟು ಕೊಡು ಕೊಡು ಏನಾಗಲ್ಲ ಹತ್ತತ್ರ ಎರಡು ಹತ್ತತ್ರ 100 ಆಯ್ತಷ್ಟೇ ಏನಾಗಲ್ಲ ತಗೋ ಇವಾಗ ಯಾರು ವಿನ್ ಆಗಿದ್ದು ಇಬ್ರು ಸಮ ಆಯ್ತು ಇಬ್ಬರು ಸಮ ಆಯ್ತಾ ಅವ್ನು ತಕೊಂಡಿದ್ದಾನೆ ಎರಡು ನಾನು ವಿನ್ ಆಯ್ತು ಸಾರಿ ಇಬ್ಬರು ವಿನ್ ಆದ್ರಾ ಇಲ್ಲ ಬಿಡ ಅವನೇ ವಿನ್ ಆಗ್ಯಾನ ಹೋಗ್ಬೇಕು ನಮ್ಮ ಚಿಂಟುನ ವಿನ್ ಆಗಿದ್ದು ನಮ್ಮ ಚಿಂಟುನ ವಿನ್ ಆಗಿದ್ದು ಕೊಡು ಇಷ್ಟ ಹಾಕೊಂಡ ಎತ್ತಿಡು ಹೋಗು ಎತ್ತಿಡು ಹೋಗು ಅಪ್ಪ ಓಕೆ ಫ್ರೆಂಡ್ಸ್ ನಮ್ಮದು ಸಂಡೇ ಬ್ಲಾಗ್ ಇಷ್ಟೆಲ್ಲ ಆಯಿತು ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು for watching.